ವೆಲ್ಕಮ್ ಟು ವೀನಾ ಡಿಸೈನ್ಸ್. ಆರಳೆ ದಾರ ತಗೊಂಡು ಗಂಟು ಹಾಕ್ಕೊಂಡಿದ್ದೀನಿ. ನೀಡಲ್ ನಂಬರ್ 10 ಯೂಸ್ ಮಾಡ್ತಾಯಿದ್ದೀನಿ. ಲೇಸ್ ತಗೊಂಡು ಲೇಸ್ಗೆ ಥ್ರೆಡ್ನ ಬ್ಯಾಕ್ ಸೈಡ್ ಹಿಡ್ಕೊಂಡು ಒಂದು ಸಿಂಗಲ್ ನಾಟ್ ಮಾಡ್ಕೊತೀನಿ. ಈಗ 3 ಚೈನ್ ಹಾಕ್ಕೋಬೇಕು. 3 ಚೈನ್ ಹಾಕ್ಕೊಂಡು ಟ್ರಿಬಲ್ ಕ್ರೋಶ ಕಂಬ ಹಾಕ್ಕೋಬೇಕು. ಪಕ್ಕದಲ್ಲೇ ಕಂಬ ಹಾಕ್ಕೋಬೇಕು. ಎರಡರಲ್ಲಿ ಒಂದು ತೆಗಿಬೇಕು. ಒಂದು ಲೂಪು ಹಾಗೆ ಹಿಡ್ಕೋಬೇಕು. 3 ಚೈನ್ ಲೂಪು ಹಾಗೆ ಇರಬೇಕು. ಟ್ರಿಬಲ್ ಕ್ರೋಶ ಲೂಪು ಹಾಗೆ ಇರಬೇಕು. ಈಗ ಮತ್ತೆ ಟ್ರಿಬಲ್ ಕ್ರೋಶ ಕಂಬ ಎರಡರಲ್ಲಿ ಒಂದು ತೆಗೆದು ಮೂರನೇದು ಲೂಪ್ ಹಾಗೆ ಹಿಡ್ಕೋಬೇಕು. ನೋಡಿ 3 ಲೂಪ್ಸ್ ಇದೆ. 3 ಲೂಪ್ಸ್ ಒಳಗಡೆ ಥ್ರೆಡ್ ತೆಗಿಬೇಕು. ಲಾಕ್ ಮಾಡಿಕೊಂಡು 4 ಚೈನ್ ಹಾಕ್ಕೋಬೇಕು. 4 ಚೈನ್ ಆದರೂ ಹಾಕ್ಕೋಬೋದು, 5 ಚೈನ್ ಆದರೂ ಹಾಕ್ಕೋಬೋದು. ಈಗ ಅದರ ಪಕ್ಕದಲ್ಲೇ ಟ್ರಿಬಲ್ ಕ್ರೋಶ ಕಂಬ ಹಾಕ್ಕೋಬೇಕು. ಎರಡರಲ್ಲಿ ಒಂದು ತೆಗಿಬೇಕು. ಮೂರನೇ ಲೂಪ್ ಹಾಗೆ ಹಿಡ್ಕೋಬೇಕು. ಎರಡು ಲೂಪ್ ಇದೆ ಅಲ್ಲಿ. ಈಗ ಅದರ ಪಕ್ಕದಲ್ಲೇ ಇನ್ನೂ ಒಂದು ಟ್ರಿಬಲ್ ಕ್ರೋಶ ಕಂಬ. ಎರಡರಲ್ಲಿ ಒಂದು ಮಾಡಿ ಇನ್ನೂ ಒಂದು ಲೂಪ್ ಹಾಗೆ ಹಿಡ್ಕೋಬೇಕು. ಈಗ 3 ಲೂಪ್ಸ್ ಇದೆ ಅಲ್ಲಿ. ಮತ್ತೆ ಈಗ ಟ್ರಿಬಲ್ ಕ್ರೋಶ ಕಂಬ ಎರಡರಲ್ಲಿ ಒಂದು. ಈಗ 4 ಲೂಪ್ಸ್ ಇದೆ ಅಲ್ಲಿ. 4 ಲೂಪ್ಸಲ್ಲೂ ಒಂದೇ ಸಲ ಥ್ರೆಡ್ ತೆಗಿಬೇಕು. ಈಗ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡ್ಕೊಂಡಿದ್ದಾದಮೇಲೆ 2 ಚೈನ್ಸ್ ಹಾಕ್ಕೊಳ್ಳೋಣ. ಮತ್ತು ಈಗ ಟ್ರಿಬಲ್ ಕ್ರೋಶ ಕಂಬ 4 ಚೈನ್ ಗ್ಯಾಪ್ ಇಟ್ಟು ಟ್ರಿಬಲ್ ಕ್ರೋಶ ಕಂಬ ಹಾಕ್ಕೋಬೇಕು. ಎರಡರಲ್ಲಿ ಒಂದು ಮತ್ತು ನೋಡಿ 2 ಲೂಪ್ ಇದೆ ಅಲ್ಲಿ. ನೋಡಿ 2 ಚೈನ್ದು ಒಂದು ಲೂಪು, ಟ್ರಿಬಲ್ ಕ್ರೋಶ ಕಂಬದ್ದು ಒಂದು ಲೂಪ್ ಇದೆ. ಮತ್ತು ಅದರ ಪಕ್ಕದಲ್ಲೇ ಇನ್ನೂ ಒಂದು ಟ್ರಿಬಲ್ ಕ್ರೋಶ ಕಂಬ ಹಾಕ್ಕೋಬೇಕು. ಎರಡರಲ್ಲಿ ಒಂದು ಇನ್ನೊಂದು ಲೂಪ್ ಹಾಗೆ ಹಿಡ್ಕೋಬೇಕು. ಈಗ 3 ಲೂಪ್ಸ್ ಆಯ್ತಲ್ಲಿ. ಮತ್ತು ಅದರ ಪಕ್ಕದಲ್ಲೇ ಇನ್ನೂ ಒಂದು ಟ್ರಿಬಲ್ ಕ್ರೋಶ ಕಂಬ. ಎರಡರಲ್ಲಿ ಒಂದು ಮತ್ತು ಒಂದು ಲೂಪ್ ಹಾಗೆ ಹಿಡ್ಕೋಬೇಕು. ಈಗ 4 ಲೂಪ್ಸ್ ಇದೆ ಅಲ್ಲಿ. 4 ಲೂಪ್ಸಲ್ಲೂ ಒಂದೇ ಸಲ ಥ್ರೆಡ್ ತೆಗಿಬೇಕು. ತೆಗೆದು ಲಾಕ್ ಮಾಡಿಕೊಂಡು ಇಲ್ಲಿ ನಾನು 5 ಚೈನ್ ಹಾಕ್ಕೊತಾ ಇದ್ದೀನಿ. 3 4 5 ಚೈನ್ ಹಾಕ್ಕೊಂಡಿದ್ದೀನಿ. 4 ಹಾಕ್ಕೋಬೋದು, 5 ಹಾಕ್ಕೋಬೋದು. ನಾನು ಸ್ಟಾರ್ಟಿಂಗ್ 4 ಹಾಕಿದೆ, ಈಗ 5 ಹಾಕಿದ್ದೀನಿ. ಮತ್ತು ಈಗ ಅದರ ಪಕ್ಕದಲ್ಲೇ ಟ್ರಿಬಲ್ ಕ್ರೋಶ ಕಂಬ ಎರಡರಲ್ಲಿ ಒಂದು ತೆಗೆದು ಒಂದು ಲೂಪ್ ಹಾಗೆ ಹಿಡ್ಕೋಬೇಕು. 2 ಲೂಪ್ಸ್ ಇದೆ ಅಲ್ಲಿ. ಈಗ ಮತ್ತೆ ಟ್ರಿಬಲ್ ಕ್ರೋಶ ಕಂಬ ಎರಡರಲ್ಲಿ ಒಂದು ತೆಗೆದು ಒಂದು ಲೂಪ್ ಹಾಗೆ ಹಿಡ್ಕೋಬೇಕು. 3 ಲೂಪ್ಸ್ ಆಯಿತು. ಮತ್ತು ಈಗ ಟ್ರಿಬಲ್ ಕ್ರೋಶ ಕಂಬ ಎರಡರಲ್ಲಿ ಒಂದು ತೆಗೆದು ಒಂದು ಲೂಪ್ ಹಾಗೆ ಹಿಡಿದು ಈಗ 4 ಲೂಪ್ಸ್ ಆಯ್ತಲ್ಲಿ. ಆ 4 ಲೂಪ್ಸಲ್ಲೂ ಒಂದೇ ಸಲ ಥ್ರೆಡ್ ತೆಗಿಬೇಕು. ತೆಗೆದು ಲಾಕ್ ಮಾಡಿಕೊಂಡು 2 ಚೈನ್ಸ್ ಹಾಕ್ಕೋಬೇಕಲ್ಲಿ. ನೋಡಿ ಈ ಥರ ಮಾಡ್ಕೊಂಡು ಹೋಗ್ಬೇಕು ಕೊನೆವರೆಗೂ. ನೋಡಿ 2 ಚೈನ್ ಹಾಕ್ಕೋಬೇಕೀಗ. ಮತ್ತು 4 ಚೈನ್ ಗ್ಯಾಪ್ ಅಷ್ಟು ಸ್ಪೇಸ್ ಬಿಟ್ಟು ಟ್ರಿಬಲ್ ಕ್ರೋಶ ಕಂಬ ಹಾಕ್ಕೋಬೇಕು. ಎರಡರಲ್ಲಿ ಒಂದು
2 ಲೂಪ್ ಇದೆ ಈಗ ಅಲ್ಲಿ. ಮತ್ತು ತ್ರಿಬಲ್ ಕ್ರೋಶ ಕಂಬ, 2ರಲ್ಲಿ 1, 2ರಲ್ಲಿ 1. ಈಗ 3 ಲೂಪ್ಸ್ ಆಯ್ತಲ್ಲಿ. ಮತ್ತು ತ್ರಿಬಲ್ ಕ್ರೋಶ ಕಂಬ, 2ರಲ್ಲಿ 1, 2ರಲ್ಲಿ 1 ತೆಗೆದ್ರೆ ಈಗ 4 ಲೂಪ್ಸ್ ಇದೆ. 4 ಲೂಪ್ಸಲ್ಲೂ ಒಂದೇ ಸಲ ಥ್ರೆಡ್ ತೆಗೆದು ಈಗ ಲಾಕ್ ಮಾಡಿ ಸೇಮ್ ಅದೇ ಥರ 5 ಚೈನ್ ಹಾಕ್ಕೋಬೇಕು. ನೋಡಿ ಕೊನೆವರೆಗೂ ಹಾಕಿದ್ದೀನಿ ನಾನು. ಈಗ ಇಲ್ಲಿ 2 ಚೈನ್ಸ್ ಹಾಕಿ ನಾನು ಕಟ್ ಮಾಡಿ ಲಾಕ್ ಮಾಡ್ಕೊತೀನಿ. ನೋಡಿ ಇದೇ ಥರ ಕೊನೆವರೆಗೂ ಮಾಡ್ಕೋಬೇಕು. ಈಗ ಮತ್ತೆ ನಾನು ಬೇರೆ ಕಲರ್ ಥ್ರೆಡ್ ತಗೊತಾ ಇದ್ದೀನಿ, ಯೆಲ್ಲೋ ಕಲರು. ಈಗ ನಾನು ಇಲ್ಲಿ ಮೇಲೆ 4 ಚೈನ್ ಗ್ಯಾಪ್ ಇದೆಯಲ್ಲ, 5 ಚೈನ್ ಗ್ಯಾಪು, ನಾನು ಇಲ್ಲಿ ಸ್ಟಾರ್ಟಿಂಗ್ ಮಾತ್ರ ಅಲ್ಲಿ 4 ಚೈನ್ ಹಾಕ್ಕೊಂಡಿರೋದು. ಇನ್ನು ಮತ್ತೆ ಎಲ್ಲ ಕಡೆ ನಾನು 5 ಚೈನ್ ಹಾಕ್ಕೊಂಡಿರೋದು, ಅದಕ್ಕೆ ನಾನು ಅದನ್ನು 5 ಚೈನ್ ಅಂತ ಇದ್ದೀನಿ. ಇಲ್ಲಿ ಲಾಕ್ ಮಾಡ್ಕೋಬೇಕು. ಥ್ರೆಡ್ ಹಿಂದೆಗಡೆ ಗಂಟು ಹಾಕ್ಕೊಂಡಿರ ಹಾಗೆ ಇಟ್ಕೋಬೇಕು ಅದನ್ನು. ನೋಡಿ ಲಾಕ್ ಮಾಡ್ಕೊಂಡಿದ್ದೀನಿ. 3 ಚೈನ್ ಹಾಕ್ಕೊಂಡು ತ್ರಿಬಲ್ ಕ್ರೋಶ ಕಂಬ ಹಾಕ್ಕೋಬೇಕೀಗ. ಅದರ ಪಕ್ಕದಲ್ಲೇ ತ್ರಿಬಲ್ ಕ್ರೋಶ ಕಂಬ ಹಾಕ್ಕೊಂಡು 2ರಲ್ಲಿ 1, 2ರಲ್ಲಿ 1, 2ರಲ್ಲಿ 1 ಹಾಕ್ಕೋಬೇಕು. ಈ ಕೊನೆಯಲ್ಲಿ 2ರಲ್ಲಿ 1 ಹಾಕ್ತೀವಲ್ಲ, ಅದು 2ರಲ್ಲಿ 1 ಹಾಕಿದ್ಮೇಲೆ 3 ಚೈನ್ ಹಾಕ್ಕೋಬೇಕು. ಇವಾಗ ಕೊನೆಯಲ್ಲಿ 2ರಲ್ಲಿ 1 ತೆಗೆದ್ರಲ್ಲ, ಅದೇ 2 ಲೂಪ್ಸ್ಗೆ ನೀಡಲ್ ಹಾಕಿ ಪೀಕೋ ಸ್ಟಿಚ್ ಥರ ಮಾಡ್ಕೋಬೇಕು. ನೋಡಿ ಈ ಥರ. ಮತ್ತು ಈಗ ಪಕ್ಕದಲ್ಲೇ ತ್ರಿಬಲ್ ಕ್ರೋಶ ಕಂಬ ಹಾಕ್ಕೋಬೇಕು. ನೋಡಿ ಹಿಂದೆಗಡೆ ಯೆಲ್ಲೋ ಕಲರ್ ಥ್ರೆಡ್ಡು ಅದರ ಜೊತೆನೇ ಸೇರಿಸ್ಕೊಂಡು ಮಾಡ್ಕೋಬೇಕು. 2ರಲ್ಲಿ 1, 2ರಲ್ಲಿ 1, ಇನ್ನೊಂದು ಲೂಪ್ ಹಾಗೆ ಇಟ್ಕೋಬೇಕು. 2 ಲೂಪ್ಸ್ ಇದೆ, ಅದು ಪಕ್ಕದ್ದೂ ಅದು ಸೇರಿಸಿ. ಈಗ ಮತ್ತೆ ತ್ರಿಬಲ್ ಕ್ರೋಶ ಕಂಬ, 2ರಲ್ಲಿ 1, 2ರಲ್ಲಿ 1. ಈಗ ಅಲ್ಲಿ 3 ಲೂಪ್ಸ್ ಇದೆ. ಆ 3 ಲೂಪ್ಸಲ್ಲೂ ಒಂದೇ ಸಲ ಥ್ರೆಡ್ ತೆಗಿಬೇಕು. ಮತ್ತು ಈಗ 3 ಚೈನ್ ಹಾಕ್ಕೋಬೇಕು. 3 ಲೂಪ್ಸ್ ತೆಗೆದ್ರಲ್ಲ, ಆ 3 ಲೂಪ್ಸ್ ಒಳಗಡೆ ನೀಡಲ್ ಹಾಕಿ ಪೀಕೋ ಸ್ಟಿಚ್ ಥರ ಮಾಡ್ಕೋಬೇಕು. ಆ ಲೂಪ್ಸ್ ಒಳಗಡೆ ನೀಡಲ್ ಹಾಕಿ ಥ್ರೆಡ್ ತೆಗೆದು ಲಾಕ್ ಮಾಡ್ಕೋಬೇಕು. ಮತ್ತು ಈಗ ತ್ರಿಬಲ್ ಕ್ರೋಶ ಕಂಬ, 2ರಲ್ಲಿ 1, 2ರಲ್ಲಿ 1 ಮಾಡಿ ಇನ್ನೊಂದು ಲೂಪ್ ಹಾಗೆ ಇಟ್ಕೋಬೇಕು. ನೋಡಿ 2 ಲೂಪ್ಸ್ ಇದೆ. ಮತ್ತು ಈಗ ತ್ರಿಬಲ್ ಕ್ರೋಶ ಕಂಬ ಪಕ್ಕದಲ್ಲೇ ಮಾಡ್ಕೋಬೇಕು. ಎರಡರಲ್ಲಿ 1, 2ರಲ್ಲಿ 1. ನೋಡಿ 3 ಲೂಪ್ಸ್ ಇದೆ. ಆ 3 ಲೂಪ್ಸಲ್ಲೂ ಥ್ರೆಡ್ ತೆಗೆದು ಮತ್ತೆ ಅಲ್ಲಿ 3 ಚೈನ್ಸ್ ಹಾಕ್ಕೋಬೇಕು. ಆ 3 ಲೂಪ್ಸ್ ಒಳಗಡೆ ನೀಡಲ್ ಹಾಕಿ ಥ್ರೆಡ್ ತೆಗೆದು ಲಾಕ್ ಮಾಡ್ಕೋಬೇಕು ಪೀಕೋ ಸ್ಟಿಚ್ ಥರ. ನೋಡಿ ಈ ಥರ ಬರುತ್ತೆ. ಈಗ ಮತ್ತೆ ತ್ರಿಬಲ್ ಕ್ರೋಶ ಕಂಬ,
ಎರಡರಲ್ಲಿ ಒಂದು ತೆಗೆದು ಲೂಪ್ ಆಗಿ ಇಟ್ಕೋಬೇಕು. 2 ಲೂಪ್ ಇದೆ ಅಲ್ಲಿ. ಮತ್ತು ಈಗ ಟ್ರಿಪಲ್ ಕ್ರೋಶ ಕಂಬ ಎರಡರಲ್ಲಿ ಒಂದು ಮಾಡಿ ಆ ಲೂಪ್ ಆಗಿ ಹಿಡ್ಕೊಂಡು ಅಲ್ಲಿ 3 ಲೂಪ್ಸ್ ಆಗುತ್ತೆ. 3 ಲೂಪ್ಸಲ್ಲೂ ಒಂದೇ ಸಲ ಲಾಕ್ ಥ್ರೆಡ್ ತೆಗಿಬೇಕು. ಥ್ರೆಡ್ ತೆಗೆದು ಈಗ 3 ಚೈನ್ ಹಾಕ್ಕೊಂಡು ಇಲ್ಲಿ 2 ಚೈನ್ ಗ್ಯಾಪ್ಗೆ ನಾವು ಲಾಕ್ ಮಾಡ್ಕೋಬೇಕು. ಆ 2 ಚೈನ್ ಗ್ಯಾಪ್ಗೆ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ಈಗ 3 ಚೈನ್ ಹಾಕ್ಕೋಬೇಕು. 3 ಚೈನ್ ಹಾಕ್ಕೊಂಡು ಟ್ರಿಬಲ್ ಕ್ರೋಶ ಕಂಬ ಹಾಕ್ಕೋಬೇಕು. ಈ 5 ಚೈನ್ ಗ್ಯಾಪ್ಗೆ ನಾವು ನೋಡಿ ಎಕ್ಸ್ಟ್ರಾ ಥ್ರೆಡ್ನೂ ಜೊತೆಯಲ್ಲೇ ಮಾಡ್ಕೊಂಬರ್ತಾ ಇದ್ದೀನಿ. ನೋಡಿ ಟ್ರಿಬಲ್ ಕ್ರೋಶ ಕಂಬ ಹಾಕ್ಕೋಬೇಕು. 5 ಚೈನ್ ಗ್ಯಾಪ್ಗೆ ಎರಡರಲ್ಲಿ ಒಂದು ಮಾಡಿ ಒಂದು ಲೂಪ್ ಹಾಕಿ ಹಿಡ್ಕೋಬೇಕು. 2 ಲೂಪ್ ಇದೆ. 3 ಚೈನ್ದು ಆ ಕಂಬದ್ದು 2 ಲೂಪ್ ಇದೆ. ಮತ್ತು ಈಗ ಪಕ್ಕದಲ್ಲೇ ಟ್ರಿಬಲ್ ಕ್ರೋಶ ಕಂಬ ಎರಡರಲ್ಲಿ ಒಂದು ಈಗ 3 ಲೂಪ್ಸ್ ಆಯಿತು. ಆ 3 ಲೂಪ್ಸಲ್ಲೂ ಒಂದೇ ಸಲ ಥ್ರೆಡ್ ತೆಗಿಬೇಕು. ತೆಗೆದು 3 ಚೈನ್ ಹಾಕ್ಕೋಬೇಕು. 3 ಚೈನ್ ಹಾಕ್ಕೊಂಡು ಆ 3 ಲೂಪ್ಸಲ್ಲಿ ಥ್ರೆಡ್ ತೆಗೆದ್ರಲ್ಲ ಅದೇ ಲೂಪ್ಸ್ಗೆ ನೀಡಲ್ ಹಾಕಿ ಥ್ರೆಡ್ ತೆಗೆದು ಲಾಕ್ ಮಾಡ್ಕೋಬೇಕು ಪೀಕೋ ಸ್ಟಿಚ್ ಥರ. ಫೈವ್ ಚೈನಿಗೆ ಎಲ್ಲ 5 ಚೈನಿಗೂ 6 ಟ್ರಿಬಲ್ ಕ್ರೋಶ ಕಂಬಗಳು ಬರುತ್ತೆ. ನೋಡಿ ಇವಾಗ 2 ಹಾಕಿದ್ದೀನಿ ಇಲ್ಲಿ. ನೋಡಿ ಆ 3 ಲೂಪ್ಸ್ ಒಳಗಡೆ ಥ್ರೆಡ್ ತೆಗೆದು ಲಾಕ್ ಮಾಡ್ಕೊತಾ ಇದ್ದೀನಿ. ಈಗ ಮತ್ತೆ ಟ್ರಿಬಲ್ ಕ್ರೋಶ ಕಂಬ ಎರಡರಲ್ಲಿ ಒಂದು ತೆಗೆದು ಆ ಲೂಪ್ ಆಗಿ ಹಿಡ್ಕೋಬೇಕು. 2 ಲೂಪ್ ಇದೆ ಅಲ್ಲಿ. ಮತ್ತು ಈಗ ಪಕ್ಕದಲ್ಲೇ ಟ್ರಿಬಲ್ ಕ್ರೋಶ ಕಂಬ ಎರಡರಲ್ಲಿ ಒಂದು ತೆಗೆದು ಇನ್ನೊಂದು ಲೂಪ್ ಆಗಿ ಹಿಡ್ಕೊಂಡು ಈಗ 3 ಲೂಪ್ಸ್ ಇದೆ ಅಲ್ಲಿ. ಆ 3 ಲೂಪ್ಸಲ್ಲೂ ಒಂದೇ ಸಲ ಥ್ರೆಡ್ ತೆಗಿಬೇಕು. ಈಗ ಮತ್ತೆ 3 ಚೈನ್ ಹಾಕ್ಕೋಬೇಕು. 3 ಲೂಪ್ಸಲ್ಲೂ ಮತ್ತೆ ನೀಡಲ್ ಹಾಕಿ ಥ್ರೆಡ್ ತೆಗೆದು ಲಾಕ್ ಮಾಡ್ಕೋಬೇಕು ಪೀಕೋ ಸ್ಟಿಚ್ ಥರ. ನೋಡಿ 3 ಲೂಪ್ಸಲ್ಲೂ ನೀಡಲ್ ಹಾಕಿ ಥ್ರೆಡ್ ತೆಗೆದು ಲಾಕ್ ಮಾಡ್ಕೋಬೇಕು. ಮತ್ತು ಈಗ ಟ್ರಿಬಲ್ ಕ್ರೋಶ ಕಂಬ ಎರಡರಲ್ಲಿ ಒಂದು ತೆಗೆದು 2 ಲೂಪ್ಸ್ ಆಗಿ ಇಟ್ಕೋಬೇಕು. ಮತ್ತು ಟ್ರಿಬಲ್ ಕ್ರೋಶ ಕಂಬ ಎರಡರಲ್ಲಿ ಒಂದು ಈಗ 3 ಲೂಪ್ಸ್ ಇದೆ ಅಲ್ಲಿ. 3 ಲೂಪ್ಸಲ್ಲೂ ಥ್ರೆಡ್ ತೆಗಿಬೇಕು. ಮತ್ತು 3 ಚೈನ್ ಆ 3 ಲೂಪ್ಸಲ್ಲಿ ಥ್ರೆಡ್ ತೆಗೆದ್ರಲ್ಲ ಅದೇ ಲೂಪ್ಸ್ಗೆ ನೀಡಲ್ ಹಾಕಿ ಥ್ರೆಡ್ ತೆಗೆದು ಲಾಕ್ ಮಾಡ್ಕೋಬೇಕು. ನೋಡಿ
ಟೋಟಲ್ಲು 8 ತ್ರಿಬಲ್ ಕ್ರೋಶ ಕಂಬ ಬರುತ್ತೆ. ನಾನು 6 ಅಂದೆ, 6 ಅಲ್ಲ 8 ಬರುತ್ತೆ. ಈಗ ಮತ್ತೆ ತ್ರಿಬಲ್ ಕ್ರೋಶ ಕಂಬ, ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು, ಮತ್ತು ಇನ್ನೊಂದು ಲೂಪ್ ಹಾಗೆ ಹಿಡ್ಕೋಬೇಕು. 2 ಲೂಪ್ ಇದೆ ಅಲ್ಲಿ. ಈಗ ಮತ್ತೆ ತ್ರಿಬಲ್ ಕ್ರೋಶ ಕಂಬ, ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು, 3 ಲೂಪ್ಸ್ ಇದೆ. 3 ಲೂಪ್ಸಲ್ಲೂ ಥ್ರೆಡ್ ತೆಗೆದು 3 ಚೈನ್ ಹಾಕ್ಕೋಬೇಕು. ಇದನ್ನು ಪಿಕೋ ಸ್ಟಿಚ್ ಥರ ಜಾಯಿನ್ ಮಾಡಬಾರ್ದು. 2 ಚೈನ್ ಗ್ಯಾಪ್ ಇದೆಯಲ್ಲ, ಈ 2 ಚೈನ್ ಗ್ಯಾಪ್ಗೆ ನಾವು ಅದನ್ನು ಲಾಕ್ ಮಾಡ್ಕೋಬೇಕು. ನೋಡಿ ಈ ಥರ ಮಾಡ್ಕೊಂಡು ಹೋಗಬೇಕು ಡಿಸೈನು. ಮತ್ತು ಈಗ 3 ಚೈನ್ ಹಾಕ್ಕೋಬೇಕು. ಆ 5 ಚೈನ್ ಗ್ಯಾಪ್ಗೆ ಈಗ ತ್ರಿಬಲ್ ಕ್ರೋಶ ಕಂಬ ಹಾಕ್ಕೋಬೇಕು. ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು ಮಾಡಿ ಇನ್ನೊಂದು ಲೂಪ್ ಹಾಗೆ ಹಿಡ್ಕೋಬೇಕು. 2 ಲೂಪ್ಸ್ ಇದೆ ಅಲ್ಲಿ. ಮತ್ತು ಈಗ ತ್ರಿಬಲ್ ಕ್ರೋಶ ಕಂಬ, ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು ತೆಗೆದು ಒಂದು ಲೂಪ್ ಹಾಗೆ ಹಿಡ್ಕೋಬೇಕು. 3 ಲೂಪ್ಸ್ ಇದೆ. 3 ಲೂಪ್ಸ್ ಒಳಗಡೆ ಥ್ರೆಡ್ ತೆಗಿಬೇಕು. ತೆಗೆದ್ಮೇಲೆ 3 ಚೈನ್ ಹಾಕೋಬೇಕಲ್ಲಿ. ನೋಡಿ ಇದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಕೊನೆಯಲ್ಲಿ ತೋರಿಸ್ತೀನಿ ನಾನು ನಿಮಗೆ. ನೋಡಿ ಕೊನೆಯವರೆಗೂ ಮಾಡಿದ್ದೀನಿ. ಈಗ ಇಲ್ಲಿ 2 ಚೈನ್ಸ್ ಹಾಕ್ಕೊಂಡು ಕಟ್ ಮಾಡಿ ಲಾಕ್ ಮಾಡ್ಕೊತೀನಿ. ನೋಡಿ ಈ ಥರ ಬಂದಿದೆ ಡಿಸೈನು. ಥ್ರೆಡ್ಸ್ನ ನಾನು ಕಟ್ ಮಾಡಿ ಗ್ಲೂ ಹಾಕಿ ಅಂಟಿಸ್ಕೊತೀನಿ. ನೋಡಿ ಗ್ಲೂ ಹಾಕಿ ಅಂಟಿಸಿದ್ದೀನಿ. ನೋಡಿ ಈ ಥರ ಬಂದಿದೆ ಡಿಸೈನು. ಇಲ್ಲಿ ಬ್ಯಾಕ್ ಸೈಡು ಆ ಥ್ರೆಡ್ನ ಹಾಗೆ ಕಂಟಿನ್ಯೂ ಮಾಡ್ಕೊಂಬಂದಲ್ಲ, ಅದು ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡ್ತಾ ಇದ್ದೀನಿ. ಈ ಡಿಸೈನ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.